ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ್ ರಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಅಪ್ ಸೋಷಿಯಾಲಜಿ ಸಮಾಜಶಾಸ್ತ್ರದ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೋಷಿಯಾಲಜಿ ಟೆಕ್ಸ್ಟ್ ಬುಕ್ ಫಾರರ ಬಗ್ಗೆ ಅಂದರೆ ಲೆಸನ್ಸ್ ಯಾವುದೊಂದು ಇಂಪಾರ್ಟೆಂಟ್ ಲೆಸನ್ಸನ್ನು ಯಾವೊಂದು ಲೆಸನ್ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವೊಂದು ಲೆಸನ್ಸಿಂದ ಜಾಸ್ತಿ ಕ್ವಶನ್ನ ಕೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಎಲ್ಲೂ ಏನು ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಸ್ತಾ ವಿಡಿಯೋ ಇದು ಈ ಒಂದು ಟೆಕ್ಸ್ಟ್ ಬುಕ್ 4 ಏನಿದೆ ನಿಮಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಇರುವಂಥದ್ದು, ಆಯಿತಾ. ಸೊ ಇಲ್ಲಿ ನೋಡ್ಬೋದು. ಸೊ ನಾನೇನು ಈ ಥರ ಡಾಟ್ ಇಕ್ಕಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಡಾಟ್ ಎಷ್ಟು ಡಾಟ್ಗಳಿಕ್ಕಿದ್ದೀನೋ ಅಷ್ಟು ಡಾಟ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಲೆಸನ್ಸಿಂದ ನಿಮ್ಗೆ ಎಷ್ಟು ಸರಿ ಕ್ವಶನ್ ಕೇಳಿದ್ದಾರೆ ಅಂತ. ಸೊ ನಾನು ಇದು 4 ಇಯರ್ಸ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಯಾವೊಂದು ಲೆಸನ್ನಿಂದ ಜಾಸ್ತಿ ಕ್ವಶನ್ನ ಕೇಳಿದ್ದಾರೆ ಆ ಒಂದು ಲೆಸನ್ ಮೇಲೆ ನಾನು ಈ ಥರ ಡಾಟಿಗೆ ಇಟ್ಕೊಂಡು ಹೋಗಿದ್ದೀನಿ. ಆ ಡಾಟ್ ಎಷ್ಟು ಡಾಟ್ ಇದೆ ಅಷ್ಟು ರಿಪೀಟೆಡಾಗಿ ಕೇಳಿದ್ದಾರೆ, ಹಾಗೆಯೇ ಆ ಒಂದು ಲೆಸನ್ ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ನಾನು ಈ ಒಂದು ಮೆಥಡನ್ನ ಯೂಸ್ ಮಾಡ್ತೀನಿ, ನಂಗೆ ಓದ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ. ಸೊ ನೀವು ಇದೇ ಮೆಥಡನ್ನು ಯೂಸ್ ಮಾಡಿದ್ರೆ, ಇದೇ ಮೆಥಡನ್ನು ನೀವು ಇದೇ ಫಾಲೋ ಮಾಡಿದ್ರೆ ಯು ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಬ್ಲಾಕ್ 1 ನೋಡ್ಬೋದು. ಘಟಕ 1ರಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ 3 ಬಾರಿ ರಿಪೀಟೆಡಾಗಿ ಕೇಳಿದ್ದಾರೆ. ಹಾಗೆ ಬ್ಲಾಕ್ 2ನಲ್ಲಿ ಘಟಕ 2ರಲ್ಲಿ 5 ಸಾರಿ ಈ ಒಂದು ಲೆಸನ್ನಿಂದ ಕ್ವಶನ್ನ ಕೇಳಿರುವಂಥದ್ದು. ಸೊ ಇದು ಕೂಡ ರಿಪೀಟೆಡಾಗಿ ಕ್ವಶನ್ಸು ಕೇಳಿರ್ತಾರೆ, ಇದರಲ್ಲೂ ರಿಪೀಟೆಡ್ ಕ್ವಶನ್ಸು ಇಂಪಾರ್ಟೆಂಟ್. ಹಾಗೆ ಇದು ಕೂಡ ಸಾಮುದಾಯಿಕ ವಿಘಟನೆ, ಇದು ಕೂಡ ಇಂಪಾರ್ಟೆಂಟ್. ಕೌಟುಂಬಿಕ ವೈಯಕ್ತಿಕ ಘಟನೆ, ಇದು 2 ಒಂದೊಂದು ಸಲ ಕೇಳಿರುವಂಥದ್ದು. ಇದೇನು ಅಷ್ಟೊಂದೇನು ಫೋಕಸ್ ಮಾಡೋಕ್ಕೆ ಹೋಗಬೇಡಿ, ಆದರೂ ಓದಬೇಕು ಅನಿಸಿದ್ರೆ 5 ಮಾರ್ಕ್ಸು ಕೊಡ್ಬೋದು ಅಷ್ಟೇ ಇದರಿಂದ. ನೆಕ್ಸ್ಟ್ ಘಟಕ 6ರಲ್ಲಿ ವೈವಾಹಿಕ ಸಂಘರ್ಷಗಳ ಬಗ್ಗೆ ನಿಮಗೆ 5 ಬಾರಿ ರಿಪೀಟೆಡಾಗಿ ಕೇಳಿರುವಂಥದ್ದು ಈ ಒಂದು ಕ್ವಶನನ್ನು ಈ ಒಂದು ಲೆಸನ್ನಿಂದ ಕ್ವಶನ್ನ ಕೇಳಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಜುಲೈ ಸೈಕಲ್ ಅಂದರೆ 2025 ಜುಲೈ ಸೈಕಲ್ ಬರೆದಿರುವಂಥ ಎಕ್ಸಾಮ್ಸಲ್ಲಿ ನಿಮಗೆ ಬ್ಲಾಕ್ 1ಇಂದ ಲೆಸನ್ 1, ಲೆಸನ್ 3, ಲೆಸನ್ 6ಇಂದ ನಿಮಗೆ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟು ಬ್ಲಾಕ್ 2ನಲ್ಲಿ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ವರದಕ್ಷಿಣೆ ಬಗ್ಗೆ 3 ಸಾರಿ ಕೇಳಿರುವಂಥದ್ದು, ವಿಚ್ಛೇದನ ಬಗ್ಗೆ 3 ಸಾರಿ ಕೇಳಿರುವಂಥದ್ದು, ಇವೆರಡನ್ನೂ ಸೇರಿ ಕ್ವಶನ್ನ ಕೇಳಿರೋದ್ರಿಂದ 4 ಸಾರಿ ಒಂದು ಕ್ವಶನ್ನ ಈ ಒಂದು ಲೆಸನ್ನಿಂದ ಕೇಳಿರುವಂಥದ್ದು. ಸೊ ರಿಪೀಟೆಡಾಗಿ ಕೇಳಿರುವಂಥದ್ದು. ರಿಪೀಟೆಡ್ ಅಂದರೆ ಒಂದನ್ನೇ ಕ್ವಶನನ್ನು ಮತ್ತೆ ಕೇಳಿರುವಂಥದ್ದನ್ನು ನಾನು ರಿಪೀಟೆಡ್ ಅಂತ ಹಾಕಿದ್ದೀನಿ. ಈ ಡಾಟ್ ಇಕ್ಕಿರೋದು ಏನು ಸಂಬಂಧ ಅಂದರೆ ಆ ಒಂದು ಲೆಸನ್ಸಿಂದ ಕೇಳಿರುವಂಥ ಕ್ವಶನ್ಸ್ಗಳಿಗೆ ಬೇರೆ ಕ್ವಶನ್ನ ಕೇಳಿರೋದಕ್ಕೆ ನಾನು ಡಾಟ್ ಅಂತ ಹಾಕಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೆ. ರಿಪೀಟೆಡ್ ಅಂದರೆ ಒಂದೇ ಕ್ವಶನ್ನ ಮತ್ತೆ ಬಾರಿ ಕೇಳೋದನ್ನು ರಿಪೀಟೆಡ್ ಅಂತ ಹಾಕಿರೋದು. ನಂತರ ಘಟಕ 8 ಕೂಡ ತುಂಬ ಇಂಪಾರ್ಟೆಂಟ್, ವೈಶ್ಯವೃತ್ತಿ, ಇದು ಕೂಡ ರಿಪೀಟೆಡಾಗಿ ಕೇಳಿರುವಂಥದ್ದು. 5 ಮಾರ್ಕ್ಸು ಕೂಡ ಕೇಳ್ತಾರೆ, 10 ಮಾರ್ಕ್ಸು ಕೂಡ ಕೇಳ್ತಾರೆ. ಸೊ ನೆಕ್ಸ್ಟು ಅಪರಾಧ, ಇದು ಕೂಡ ರಿಪೀಟೆಡಾಗಿ ಕೇಳಿರುವಂಥದ್ರಲ್ಲಿ ಇದಂತೂ ತುಂಬ ಇಂಪಾರ್ಟೆಂಟ್. ಅಪರಾಧ ಲೆಸನ್ ಇದು ನೋಡಿ ಎಷ್ಟು ಸಾರಿ ಕೇಳಿದ್ದಾರೆ, 1 2 3 4 5 7 ಟೈಮ್ಸ್ ಕ್ವಶನ್ನ ಕೇಳಿರುವಂಥದ್ದು. ಆ್ಯಂಡ್ ಘಟಕ 11 ಶಿಕ್ಷೆ, ಇದರಲ್ಲೂ ಕೂಡ 3 ಬಾರಿ ಕೇಳಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನಾವು ಅಂದರೆ ಲಾಸ್ಟ್ ಇಯರ್ ಜುಲೈ ಸೈಕಲಲ್ಲಿ ಬ್ಲಾಕ್ 1ಇಂದ 1 3 6ಇಂದ ಕ್ವಶನ್ ಕೇಳಿದ್ದಾರೆ. ಬ್ಲಾಕ್ 2ಇಂದ ನಾನು ಜುಲೈ ಅಂತ ಹಾಕಿದ್ದೀನಲ್ಲ ಅದು ಘಟಕ 7, ಹಾಗೆ ಘಟಕ 10 ಮತ್ತು ಘಟಕ 11 ಬಗ್ಗೆ ಕೇಳಿರುವಂಥದ್ದು. ನೆಕ್ಸ್ಟು ಬಾಲಾಪರಾಧ, ಘಟಕ 2ರಿಂದ 4 ಲೆಸನ್ಸ್ಗಳನ್ನ ಕೇಳಿರುವಂಥದ್ದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಬಾಲಾಪರಾಧ 25 ಜುಲೈಯಲ್ಲಿ ಕೇಳಿರುವಂಥದ್ದು. ಹಾಗೆಯೇ ನೋಡ್ಬೋದು 1 2 3 4 5 7 ಟೈಮ್ಸು ಕೇಳಿರುವಂಥದ್ದು. ಅಂದರೆ ಬೇರೆ ಕ್ವಶನ್ಗಳನ್ನ ಆ ಒಂದು ಲೆಸನ್ನಿಂದ ಕೇಳಿರುವಂಥದ್ದು. ನೆಕ್ಸ್ಟ್ ಬ್ಲಾಕ್ 3ಯಲ್ಲಿ ನೋಡೋದಾದರೆ ಘಟಕ 13 ಇಂಪಾರ್ಟೆಂಟ್, ಘಟಕ 14 ತುಂಬ ಇಂಪಾರ್ಟೆಂಟ್. ಹಾಗೆಯೇ ಘಟಕ 14 ಭಿಕ್ಷಾಟನೆ, ಇದು ಕೂಡ ರಿಪೀಟೆಡಾಗಿ ಕ್ವಶನ್ನ ಅಂದರೆ ಒಂದನೇ ಕ್ವಶನ್ ರಿಪೀಟೆಡಾಗಿ ಕೇಳಿದ್ದಾರೆ. ಹಾಗೆಯೇ ಈ ಒಂದು ಲೆಸನ್ಸ್ ಕೂಡ ಇಂಪಾರ್ಟೆಂಟ್. ಹಾಗೆಯೇ ಘಟಕ 17 ಕೂಡ ಇಂಪಾರ್ಟೆಂಟ್, 5 ಬಾರಿ ಕ್ವಶನ್ನ ಕೇಳಿರುವಂಥದ್ದು. ಘಟಕ 18 ಕೂಡ ಯುವ ಅಶಾಂತಿ ಬಗ್ಗೆ, ಯುವ ಜನರ ಬಗ್ಗೆ ಕೇಳಿರುವಂಥದ್ದು. ಸೊ ರಿಪೀಟೆಡಾಗಿ ಕ್ವಶನ್ ಕೇಳಿದ್ದಾರೆ, ಹಾಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಬ್ಲಾಕ್ 3ನಲ್ಲಿ 4 ಲೆಸನ್ಗೆ ಕೇಳಿದ್ದಾರೆ. ಬ್ಲಾಕ್ 2ನಲ್ಲಿ 4 ಲೆಸನ್, ಹಾಗೆ ಬ್ಲಾಕ್ 1ನಲ್ಲಿ 3 ಲೆಸನ್, ಅಂದರೆ 25 ಜುಲೈಲಿ ಕೇಳಿರುವಂಥದ್ದು ನೋಡ್ಬೋದು. ನೆಕ್ಸ್ಟು ಬ್ಲಾಕ್ 4ನಲ್ಲಿ ಘಟಕ 19ರಲ್ಲಿ ರಿಪೀಟೆಡಾಗಿ ಕೇಳಿದ್ದಾರೆ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆ ಘಟಕ 20 ಇಂಪಾರ್ಟೆಂಟ್, ಘಟಕ 21 ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆಯೇ ಇದು ಏನೋ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲಿ, ಸ್ಟಿಲ್ ಓದ್ಕೊಳ್ಳಿ. ಹಾಗೆಯೇ ಘಟಕ 24 ಕೂಡ ತುಂಬಾ ಇಂಪಾರ್ಟೆಂಟ್. ಅಧಿಕ ಜನ
ಬಾಹು ಉಳಿಯುತ್ತೆ. ಇದು ಕೂಡ ರಿಪೀಟೆಡಾಗಿ ಕ್ವಶನ್ ಕೇಳಿರುವಂಥದ್ದು. ಸೊ ನೀವು ಹೇಳ್ಬೋದು ಇದೇನಪ್ಪ ಎಲ್ಲ ಇಂಪಾರ್ಟೆಂಟ್ ಅಂತ ಲೆಸನ್ ಅಂತಾರೆ, ಪರ್ಟಿಕ್ಯುಲರ್ ಇದೊಂದು, ಯಾಕಂದರೆ ಒಂದನ್ನು ನೀವು ಕರೆಕ್ಟಾಗಿ ನೀವು ಯಾವುದೇ ಆಗಲಿ ಈ ಒಂದು ಲೆಸನಿಂದನೇ ಕ್ವಶನ್ ಕೇಳ್ತಾರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲೇ ನೋಡ್ಬೋದು ಲಾಸ್ಟ್ ಜುಲೈ ಸೈಕಲಲ್ಲಿ ಕೇಳಿರುವಂಥದ್ದು ನೋಡ್ಬೋದು. ಇಲ್ಲಿ ಎಷ್ಟು ಲೆಸನ್ ಬಗ್ಗೆ ಕೇಳಿದ್ದಾರೆ, 1, 2, 3 ಲೆಸನ್, ಬ್ಲಾಕ್ 1ಇಂದ 3 ಲೆಸನ್ ಕೇಳಿದ್ದಾರೆ, 3 ಲೆಸನ್ನಿಂದ ಕೇಳಿದ್ದಾರೆ. ಅಂದರೆ 5, 10, 15 ಮಾರ್ಕ್ಸ್ ಈ 3 ಸೇರಿಸಿ 3 ಕ್ವಶನ್ ಕೇಳುವಂಥ. ಬ್ಲಾಕ್ 2ಅಲ್ಲಿ ಎಷ್ಟು ಕ್ವಶನ್ ಕೇಳಿದ್ದಾರೆ, ಎಷ್ಟು ಲೆಸನ್ ಕೇಳಿದ್ದಾರೆ, 1, 2, 3 ಹಾಗೆಯೇ 4 ಲೆಸನ್ ಕೇಳಿದ್ದಾರೆ. ತಿರ್ಗಿ ಬ್ಲಾಕ್ 3ನಲ್ಲಿ 4 ಲೆಸನ್ಸ್ ಕೇಳಿದ್ದಾರೆ. ಹಾಗೆ ಬ್ಲಾಕ್ 4ನಲ್ಲೂ ಕೂಡ 3 ಲೆಸನ್ಸ್ನ ಕೇಳಿದ್ದಾರೆ. ಸೊ ಹೀಗಿದ್ದಾಗ ನಾವು ಪರ್ಟಿಕ್ಯುಲರಾಗಿ ಈ ಒಂದು ಲೆಸನ್ನಿಂದನೇ ಕ್ವಶನ್ ಕೇಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ಇವಾಗ ನಾನು ಏನು ಜಾಸ್ತಿ ರಿಪೀಟೆಡಾಗಿ ಜಾಸ್ತಿ ಡಾಟಿಗೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಆ ಒಂದು ಲೆಸನ್ಸ್ ಕಡೆ ಫೋಕಸ್ ಮಾಡಿ ಆ ಒಂದು ಲೆಸನ್ಸ್ ಕಡೆ ಓದ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ನಾನು ಮುಂದಿನ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟು ಟೆಕ್ಸ್ಟ್ ಬುಕ್ 5 ಆದ ನಂತರ ಇಂಪಾರ್ಟೆಂಟ್ ಅಲ್ಲ ಅಂದರೆ ನಾನು ಏನು ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ 4 ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಎಲ್ಲ ಒಂದು ಕಡೆ ಕ್ವಶನ್ ಬಂದು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಇನ್ನೂ ಅಂದರೆ ಜಾಸ್ತಿ ಯಾವ್ದು ರಿಪೀಟೆಡಾಗಿ ಕ್ವಶನ್ ಕೇಳಿದ್ದಾರೆ ಅನ್ನೋದು ನಿಮಗೆ ಆವಾಗ ಅರ್ಥ ಆಗುತ್ತೆ. ಆವಾಗ ನೀವು ಇನ್ನೂ ಚೆನ್ನಾಗಿ ಓದ್ಕೊಬೋದು ಅಂತ ಹೇಳ್ತಾ, ಸೊ ಇದಾಗಿತ್ತು ಟೆಕ್ಸ್ಟ್ ಬುಕ್ 4ರ ಇಂಪಾರ್ಟೆಂಟ್ ಲೆಸನ್ಸ್. ಸೊ ಈಸಿ ಇರುತ್ತೆ, ಇದು ಏನಷ್ಟು ಕಷ್ಟ ಆಗಲ್ಲ, ನಿಮಗೆ ಚೆನ್ನಾಗಿ ಎಕ್ಸಾಮ್ನ ಬರಿಬೋದು. ಈ ಒಂದು ಟೆಕ್ಸ್ಟ್ ಬುಕ್ ಕ್ವಶನ್ ಪೇಪರ್ ಸೋಷಿಯಾಲಜಿ ಕ್ವಶನ್ ಪೇಪರ್ 4 ಕೂಡ ನೀವು ಒಳ್ಳೆ ಅಂಕಗಳನ್ನ ಗಳಿಸ್ಕೋಬೋದು. ತುಂಬಾ ಈಸಿ ಇರುತ್ತೆ, ಓದ್ಕೊಂಡು ಆರಾಮಾಗಿ ಬರಿಬೋದು, ಏನು ಕಷ್ಟ ಆಗಲ್ಲ ಅಂತ ಹೇಳ್ತಾ, ಸೊ ಓದಿದ್ರೆ ಯಾವುದೂ ಕಷ್ಟ ಅಲ್ಲ, ಓದಿದ್ರೇ ಕಷ್ಟ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ. ಹಾಗೆಯೇ 2026 ಜುಲೈ ಸೈಕಲ್ ಅವ್ರು ಏನಿದ್ದೀರಾ, ಅವರು ಅಕ್ಟೋಬರಲ್ಲಿ ಏನು ಎಕ್ಸಾಮ್ ಬರೀತಿದ್ದೀರಾ, ಸೊ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀರಿ, ಹಾಗೆ ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ, ಬಾಯ್, ಟೇಕ್ ಕೇರ್. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶ. ಹಾಗೆಯೇ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ, ಬಾಯ್, ಟೇಕ್ ಕೇರ್.